ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈವ್. ನಮ್ಮ ಮತ್ತೊಂದು ಅಡುಗೆ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ವಿಶೇಷವಾದಂಥ ಹೆಲ್ದಿಯಾಗಿರುವಂಥ ರೆಸಿಪಿ ತಂದಿದ್ದೀನಿ. ಸೀಗಡಿ ಉಪ್ಸಾರು. ಇದನ್ನು ತಿಂದಿರೋರ್ಗಷ್ಟೇ ಇದರ ರುಚಿ ಗೊತ್ತು. ಹಳ್ಳಿಗಳ ಪಾರಂಪರಿಕ ಅಡುಗೆಗಳಲ್ಲಿ ಇದು ಕೂಡ ಒಂದು. ಸೂಪರ್ ಹೆಲ್ತಿ, ಸೂಪರ್ ಟೇಸ್ಟಿ, ಸೂಪರ್ ಈಸಿ. ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂಥ ಹಿರಿಯರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನಬಹುದಾದಂಥ ಒಂದು ಸಖತ್ ರೆಸಿಪಿ. ಕೆಮ್ಮು, ಶೀತ, ನೆಗಡಿ ಮತ್ತು ಥಂಡಿ ಕಾಲಕ್ಕಂತೂ ಹೇಳಿ ಮಾಡಿಸಿದಂಥ ಒಂದು ಅಡುಗೆ. ಇವತ್ತು ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮಗಳ ಹತ್ರ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೊನೆ ತನಕ ದಯವಿಟ್ಟು ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ, ವಿಡಿಯೋ ಶುರು ಮಾಡೋಣ. ನಿನ್ನಲ್ಲಿ ನನ್ನ ಒಂದೇ ಪ್ರಾರ್ಥನೆ, ನೀನು ನನ್ನನ್ನು ಮಾತ್ರ ಬಿಡಬೇಡ. ಜನ ಬಿಟ್ರೆ ನಂಗೆ ತೊಂದರೆ ಇಲ್ಲ, ಜನಾರ್ದನ ನೀನು ಮಾತ್ರ ನನ್ನ ಕೈ ಬಿಡಬೇಡ. ಈಗ ಬನ್ನಿ, ನಾವಿಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದೇ 10ರಿಂದ 12 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳೋಣ. ತುಂಬ ಕಪ್ಪಾಗೋವರೆಗೂ ಹುರ್ಕೊಳ್ಬಾರ್ದು, ಸ್ವಲ್ಪ ಕ್ರಿಸ್ಪಿ ಆಗೋಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನ ಇವಾಗ ಸೈಡಿಗೆ ತೊಗೊಂಡಿದ್ದೀನಿ. ಇವಾಗ ಇದೇ ಬಾಣಲಿಗೆ ಸೀಗಡಿ ಏನು ತೊಗೊಂಡಿದ್ದೀವಲ್ವ, ಸೀಗಡಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಡ್ರೈ ರೋಸ್ಟು, ಎಣ್ಣೆ ಹಾಕೋಲ್ಲ, ಏನೂ ಇಲ್ಲ, ಹಾಗೇ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕೆಂಪಾಗೋವರೆಗೂ, ಅರುಮ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ನೋಡಿ, ರೋಸ್ಟ್ ಆಗಿದೆ ನೋಡಿ. ಇದನ್ನ ಇವಾಗ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಲಿ. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಬೇಳೆ ಇಟ್ಕೊಳ್ಳೋಣ ಬೇಯೋದಕ್ಕೆ. ನಾನಿಲ್ಲಿ ಒಂದು 1/4 kg ಆಗುವಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಬೇಳೆ ಎಷ್ಟು ಬೇಯೋಕ್ಕೆ ಬೇಕು ಅಷ್ಟನ್ನು ನೀರು ಹಾಕ್ಕೊಳ್ಳೋಣ. ತುಂಬ ಈಗಲೇ ಒಂದೇ ಸರಿ ನೀರು ಹಾಕ್ಕೊಳ್ಳೋದು ಬೇಡ. ಬೇಳೆ ಎಷ್ಟು ಬೇಯೋದಕ್ಕೆ ಬೇಕು ಅಷ್ಟನ್ನು ನೀರು ಹಾಕಿ ಜಸ್ಟ್ ಒಂದು ವಿಷಲ್ ಇನ್ನೇನು ಬರುತ್ತೆ ಅನ್ನೋ ಅಷ್ಟೊತ್ತಿಗೆ ವಿಷಲ್ನ ಆಫ್ ಮಾಡಿಬಿಡೋಣ. ನೋಡಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಬೇಳೆ ಎಷ್ಟು ಬೇಯೋದಕ್ಕೆ ಬೇಕು ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದೇ ಒಂದು ಸಣ್ಣದಾದಂಥ ಒಂದು ಆಪಲ್ ಟೊಮೊಟೊ ತೊಗೊಂಡಿದ್ದೀನಿ. ಇದು ಕೂಡ ಖಾರಕ್ಕೋಸ್ಕರ. ಇವಾಗ ಇದನ್ನು ಹಾಕಿ ಜಸ್ಟ್ ಒಂದು ವಿಷಲ್ ಬರೋ ಅಷ್ಟರೊಳಗೆ ಕೂಗಿಸ್ಕೊಂಡು ತೆಗೆಯೋಣ. ನೋಡಿ, ಆಗಿದೆ, ನಮ್ಮ ಬೇಳೆ ಬೆಂದಿದೆ ನೋಡಿ, 3/4 ಭಾಗ ಆದಷ್ಟು ಬೆಂದಿದೆ. ಈಗ ಟೊಮೆಟೊನ ಸಪ್ರೇಟಾಗಿ ತಗೊಳ್ಳೋಣ. ಟೊಮೆಟೊ ಕೂಡ ಬೆಂದಿರುತ್ತೆ. ಬೇಳೆ ಕೂಡ ಬೆಂದಿದೆ ನೋಡಿ, 3/4 ಭಾಗ ಆದಷ್ಟು ಬೆಂದಿದೆ. ಈಗ ಖಾರಕ್ಕೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಉಪ್ಸಾರು ಖಾರ ನಾವು ಯಾವತ್ತೂ ಸಪ್ರೇಟಾಗಿ ಖಾರ ಎತ್ತಿಟ್ಟು ಮಾಡ್ತೀವಿ. ಈಗ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಗೆಡ್ಡೆ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ನಾವು ಹುರ್ಕೊಂಡಿದ್ದಂಥ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಮಗೆ ಎಷ್ಟು ಹುಳಿ ಬೇಕಾಗುತ್ತೆ ಅಷ್ಟು ಹುಳಿ ಆಗುವಷ್ಟು ಹುಣಸೆ ಹಣ್ಣು. ನಾನಿಲ್ಲಿ ಅರ್ಧ ನಿಂಬೆ ಹಣ್ಣಿನ ಗಾತ್ರದಾಗಷ್ಟು ತೊಗೊಂಡಿದ್ದೀನಿ, ನಿಂಬೆ ಹಣ್ಣು ಆಗುವಷ್ಟು. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಕಾಳು ಮೆಣಸು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿದ್ದ ಬೇಳೆ ಇರುತ್ತಲ್ವ, ಆ ಬೇಯಿಸ್ಕೊಂಡಿದ್ದ ಬೇಳೆ ಕೂಡ ಇದಕ್ಕೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ, ತುಂಬ ಬೇಡ. ಕಲ್ಲುಪ್ಪು, ಸ್ವಲ್ಪ ಟೇಸ್ಟ್ ಎಷ್ಟು ಬೇಕೋ ಅಷ್ಟು. ಈಗ ಸ್ವಲ್ಪ ಸೀಗಡಿ ಕೂಡ ಹಾಕ್ಕೊಳ್ತಾ ಇದ್ದೀವಿ ಖಾರಕ್ಕೆ.
ಇದ್ರ ಜೊತೆಗೆ ಟೊಮೊಟೊ ಹಣ್ಣು ಬೇಯಿಸ್ಕೊಂಡಿದ್ದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀವಿ. ಇವಾಗ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು. ತಣ್ಣೀರು ಹಾಕ್ಕೊಳ್ಳೋ ಹಾಗಿಲ್ಲ. ಇದಕ್ಕೆ ಬೇಳೆ ಏನು ಬೇಯಿಸ್ಕೊಂಡಿದ್ದೀವಿ ಅದೇ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಚಟ್ನಿ ಮಾಡ್ಕೊಳ್ತೀವಲ್ಲ ಅಷ್ಟು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಇವಾಗ ಸೀಗಡಿನೂ ಕೂಡ ಚೆನ್ನಾಗಿ ತೊಳ್ಕೊತಾ ಇದ್ದೀವಿ. ಸೀಗಡಿನಲ್ಲಿ ಕಲ್ಲು ಮಣ್ಣು ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಹುರಿದ್ಬಿಟ್ಟು ಆಮೇಲೆ ತೊಳ್ಕೊಳ್ತಾ ಇದ್ದೀವಿ. ನೀಟಾಗಿ ಇದನ್ನು ವಾಶ್ ಮಾಡ್ಕೊಂಡ್ಮೇಲೆ ಬೇಳೆ ಏನು ಬೇಯಕ್ಕಿಟ್ಟಿದ್ವಲ್ವ ಇದ್ರ ಜೊತೆಗೆ ಜಸ್ಟ್ ಒಂದು ಕುದಿ ಬರೋವರೆಗೂ ತೊಳ್ಕೊಂಡಿದ್ದಂಥ ಸೀಗಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಸೀಗಡಿನೂ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಸೀಗಡಿ ಎಲ್ಲ ಹಾಕಿದ್ಮೇಲೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಬೇಳೆ ಬೇಯುವಾಗಲೂ ಕೂಡ ನಾವು ಉಪ್ಪು ಹಾಕಿಲ್ಲ, ಹಾಗಾಗಿ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಜಸ್ಟ್ ಒಂದು ಕುದಿ ಬರೋವರೆಗೂ ಕುದಿಸ್ಬಿಡೋಣ. ತುಂಬ ಬೇಯಿಸೋದು ಬೇಡ, ಬೇಳೆ ಆಲ್ರೆಡಿ ಬೆಂದಿದೆ, ಇನ್ನೂ ಬೆಂದರೆ ಚೆನ್ನಾಗಿರಲ್ಲ. ನೋಡಿ ಇವಾಗ ಇದು ಒಂದು ಕುದಿ ಬರ್ತಾ ಇದೆ. ಇವಾಗ ಇದು ಚೆನ್ನಾಗಿ ಕುದ್ದ ಮೇಲೆ ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನಮ್ಮ ಕಡೆ ಕಾಳು ಮತ್ತು ನೀರು ಸಪ್ರೇಟ್ ಮಾಡ್ತೀವಿ, ಕೆಲವರು ಸಪ್ರೇಟ್ ಮಾಡಲ್ಲ, ಜೊತೆಗೆ ಹಾಕ್ತಾರೆ. ಖಾರ ಕೂಡ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ನಮ್ಮೂರ ಕಡೆ ಇದೇ ರೀತಿ ಮಾಡೋದು. ಉಪ್ಸಾರನ್ನು ಖಾರ ನೀರು ಸಪ್ರೇಟಾಗಿಟ್ಟು ಮಾಡ್ತೀವಿ. ರೆಡಿ ಆಯಿತು ನಮ್ಮ ಉಪ್ಸಾರು. ಬನ್ನಿ, ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಿ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಇದೇ ರೀತಿಯ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಅಡುಗೆಗಳು ಮತ್ತು ನಮ್ಮ ಊರ ಕಡೆ ಮಾಡುವಂಥ ಅಡುಗೆಗಳು ಮತ್ತು ನನ್ನ ಹಾಡುಗಾರಿಕೆ ಇದೇ ರೀತಿಯ ಮುಂತಾದ ಎಷ್ಟೊಂದು ಎಪಿಸೋಡ್ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತರ್ತೀನಿ. ನಮ್ಮದೊಂದು ಸಣ್ಣ ಯೂಟ್ಯೂಬ್ ಚಾನಲ್ಲು, ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ. ಎಲ್ಲರೂ ಕೂಡ ಬೆಂಬಲಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.